ಪಿಎಸ್ಐ ಪರಶುರಾಮ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ನಿವಾಸದಲ್ಲಿ ಸಿಐಡಿ ಮಹಜರನ್ನ ಮಾಡಿದೆ. ಸರ್ಕಾರಿ ಗನ್, ಮೊಬೈಲ್, ವಾಕಿ ಟಾಕಿ ವರ್ಗಾವಣೆಯ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದೆ. 7,33,000 ಹಣವನ್ನು ವಶಪಡಿಸಿಕೊಂಡಿದೆ ಸಿಐಡಿ. ಸಾವಿಗೂ ಮುನ್ನ 6 ಲಕ್ಷ ಡೆಪಾಸಿಟ್ ಅನ್ನು ಮಾಡಿದ್ರು ಪರಶುರಾಮ್. ಈಗ ಆ ಎಲ್ಲ ದಾಖಲೆಗಳನ್ನು, ಒಂದಿಷ್ಟು ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿರುವಂಥದ್ದು. ಸ್ಥಳೀಯ ಶಾಸಕರು, ಅವರ ಪುತ್ರರ ಮೇಲೆ ಪರಶುರಾಮ್ ಕುಟುಂಬಸ್ಥರು, ಪರಶುರಾಮ್ ಅವರ ಪತ್ನಿ ಶ್ವೇತಾ ಆರೋಪವನ್ನು ಮಾಡಿದರು. ಅದಾದ ಮೇಲೆ ಯಾವಾಗ ಆಡಳಿತ ಪಕ್ಷದ ಶಾಸಕರ ಮೇಲೇನೆ ಆರೋಪಗಳು ಬಂತೋ ಇದನ್ನು ಸಿಐಡಿಗೆ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಯಿತು. ಸಿಐಡಿ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿರುವಂತಹದ್ದು. ಪರಶುರಾಮ್ ಅವರದ್ದು ಹೃದಯಾಘಾತ ಅಲ್ಲ, ಇದು ಅಸಹಜ ಸಾವು ಅಂಥೇಳಿ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಆ ಮುಂದುವರೆದ ಭಾಗದಲ್ಲಿಯೇ ಎಲ್ಲ ವಸ್ತುಗಳನ್ನು ಸೀಸ್ ಮಾಡಿರುವಂಥದ್ದು.